ಎಲ್ಲರಿಗೂ ನಮಸ್ಕಾರ. ಶ್ರಾವಣ ಮಾಸದಲ್ಲಿ ಬರುವ ವಿಶೇಷ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸಹ ಒಂದು. ಈ ಹಬ್ಬವನ್ನು ಎಲ್ಲ ಮಹಿಳೆಯರು ಆಚರಿಸುತ್ತಾರೆ. ಈ ಹಬ್ಬದ ದಿನ ವ್ರತ ಹಾಗೂ ಉಪವಾಸಗಳನ್ನು ಮಾಡಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತವನ್ನು ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಲು ಮೀಸಲಿಡಲಾಗಿದೆ. ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ವರ್ಷ ವರಮಹಾಲಕ್ಷ್ಮಿ ವ್ರತವು ಆಗಸ್ಟ್ 16ರಂದು ಬಂದಿದ್ದು, ಈ ಮಂಗಳಕರ ದಿನದಂದು ವಿಶೇಷ ಆಚರಣೆಗಳನ್ನು ಮಾಡುವ ಮೂಲಕ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈ ದಿನ ಪೂಜೆ ಮಾಡಿದರೆ ದೇವಿ ನಾವು ಕೇಳಿದ್ದೆಲ್ಲವನ್ನೂ ದಯಪಾಲಿಸುತ್ತಾರೆ. ಮುಖ್ಯವಾಗಿ ಕೇಳುವ ವರಗಳನ್ನು ನೀಡುತ್ತಾರೆ. ಈ ವ್ರತ ಮಾಡುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಸಿಗುತ್ತದೆ. ವರಮಹಾಲಕ್ಷ್ಮಿ ವ್ರತದ ಸಮಯದಲ್ಲಿ ಮನೆ ಸ್ವಚ್ಛವಾಗಿರಬೇಕು. ಸ್ವಚ್ಛತೆ ಎಂದರೆ ಮಹಾಲಕ್ಷ್ಮಿಗೆ ಇಷ್ಟ. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮೊದಲು ನಾವು ಸ್ನಾನ ಮಾಡಿದ ನಂತರ ಹೊಸ್ತಿಲ ಪೂಜೆಯನ್ನು ಮಾಡಬೇಕು. ಹೊಸ್ತಿಲಿಗೆ ಕುಂಕುಮ ಅರಿಶಿನ ಹಚ್ಚಿ ಕೈಗೆ ಕುಂಕುಮ ಹಾಗೂ ಅರಿಶಿನ ಹಾಕಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಮನೆ ಸ್ವಚ್ಛವಾಗಿರಬೇಕು. ಮನೆ ಸ್ವಚ್ಛವಾಗಿ ಇಲ್ಲದಿದ್ದರೆ ಮನೆಗೆ ಲಕ್ಷ್ಮಿ ಬರುವುದಿಲ್ಲ ಹಾಗೂ ಸಂಪತ್ತು ಬರುವುದಿಲ್ಲ ಎನ್ನುವ ನಂಬಿಕೆ ಇದೆ. ವರಲಕ್ಷ್ಮಿ ವ್ರತವನ್ನು ಆಚರಿಸಲು ಬಯಸುವವರು ಈ ದಿನ ಊಟ ಮಾಡುವುದನ್ನು ಬಿಡಬೇಕು. ವರಮಹಾಲಕ್ಷ್ಮಿ ಪೂಜೆಯ ಮೊದಲು ಏನನ್ನೂ ತಿನ್ನಬೇಡಿ. ಮೊದಲು ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಲಕ್ಷ್ಮೀ ದೇವಿಗೆ ಆರತಿ ಮಾಡಿ ಕುಟುಂಬ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ ರಾತ್ರಿ ವರಮಹಾಲಕ್ಷ್ಮಿ ಆರತಿ ಅರ್ಚನೆ ಮಾಡಿದ ನಂತರ ಹಣ್ಣುಗಳನ್ನು ತಿನ್ನಬಹುದು. ಮರುದಿನ ಪಾರಣ ಮಾಡಿದ ನಂತರ ಊಟ ಮಾಡಬೇಕು ಎನ್ನುವ ನಿಯಮವಿದೆ. ಆರೋಗ್ಯ ಸಮಸ್ಯೆ ಇದ್ದರೆ ಫಲಹಾರ ಸೇವನೆ ಮಾಡಬಹುದು. ವ್ರತದ ದಿನದಂದು ಮಹಿಳೆಯರು ಬೇಗ ಎದ್ದು ಸ್ನಾನ ಮಾಡಿ ಉಪವಾಸವನ್ನು ಆರಂಭ ಮಾಡಬೇಕು. ಮೊದಲು ಕಲಶವನ್ನು ಸಿದ್ಧ ಮಾಡಿಕೊಳ್ಳಬೇಕು. ಕಲಶಕ್ಕೆ ಸೀರೆಯಿಂದ ಅಲಂಕರಿಸಿ ನಂತರ ಕುಂಕುಮ ಮತ್ತು ಶ್ರೀಗಂಧದ ಪೇಸ್ಟ್ನಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಿಸಬೇಕು. ಮುಖ್ಯವಾಗಿ ಕಲಶವನ್ನು ಪೀಠದ ಮೇಲೆ ಸ್ಥಾಪಿಸಬೇಕು. ಕಲಶದಲ್ಲಿ ಮುಖ್ಯವಾಗಿ ಶುದ್ಧ ಜಲವನ್ನು ಹಾಕಿ ನಂತರ 1 ರೂಪಾಯಿ ಅಥವಾ 5 ರೂಪಾಯಿಯ ನಾಣ್ಯವನ್ನು ಹಾಕಿ 2 ಬಟ್ಟಲಡಿಕೆಯನ್ನು ಹಾಕಬೇಕು. ಅರಿಶಿನ, ಕುಂಕುಮ, ಅಕ್ಷತೆಯನ್ನು ಹಾಕಬಹುದು. ವಿಶೇಷ ಸಾಮಗ್ರಿಗಳೆಂದರೆ ಲಾವಂಚ, ಬಾದಾಮಿ, ಖರ್ಜೂರ, ಗೋಮತಿ ಚಕ್ರಗಳು, ಕಮಲಾಕ್ಷಿ, ಚಿನ್ನದ ನಾಣ್ಯ, ಬೆಳ್ಳಿಯ ನಾಣ್ಯ, ಲಕ್ಷ್ಮಿ ಕವಡೆಗಳು, 5 ವೀಳ್ಯದೆಲೆ ಅಥವಾ 5 ಮಾವಿನ ಎಲೆಗಳನ್ನು ಹಾಕಬೇಕು. ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಇಡಬೇಕು. ಹಣ್ಣುಗಳು, ಹೂವುಗಳು, ಸಿಹಿ ತಿಂಡಿಗಳು ಮತ್ತು ನಾಣ್ಯಗಳ ಅರ್ಪಣೆಗಳನ್ನು ದೇವರಿಗೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿ ನೀಡಲಾಗುತ್ತದೆ. ಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳು ಎಂದರೆ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಸೇರಿ ಬಾಗಿನವನ್ನು ತಪ್ಪದೇ ನೀಡಬೇಕು. ಮೊದಲ ಪೂಜೆ ಗಣಪತಿಗೆ ಸಲ್ಲಬೇಕು. ನಂತರ ಲಕ್ಷ್ಮೀ ದೇವಿಯ ಪತಿಯಾದ ನಾರಾಯಣರಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಂತೃಪ್ತಿಯಿಂದ ಮಾಡಬೇಕು. ಮನೆಯಲ್ಲಿ ವಿಗ್ರಹಗಳಿದ್ದರೆ ಅದಕ್ಕೆ ಪಂಚಾಮೃತದ ಅಭಿಷೇಕವನ್ನು ಸಲ್ಲಿಸಬೇಕು. ಈ ಬಾರಿಯೂ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತವು ಏಕಾದಶಿ ವ್ರತದಂದು ಬಂದಿರುವುದರಿಂದ ಲಕ್ಷ್ಮೀನಾರಾಯಣರಿಗೆ ಪೂಜೆಯನ್ನು ಸಲ್ಲಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ಮೊದಲಿಂದಲೂ ಏಕಾದಶಿಯ ಆಚರಣೆ ಇದ್ದರೆ ಏಕಾದಶಿಯ ವ್ರತದಂತೆ ಮಾಡುವುದು ಅತ್ಯುತ್ತಮ. ಏಕಾದಶಿಯ ವ್ರತದಂದು ಲಕ್ಷ್ಮೀ ದೇವಿಯು ನಿರ್ಜಲವಾಗಿ ಉಪವಾಸವನ್ನು ಕೈಗೊಳ್ಳುತ್ತಾರೆ. ಏಕಾದಶಿಯು ನಾರಾಯಣರಿಗೆ ಸಂಬಂಧಪಟ್ಟಿದ್ದು ಹಾಗೆ ವರಮಹಾಲಕ್ಷ್ಮಿ ವ್ರತವು ಲಕ್ಷ್ಮೀದೇವಿಗೆ ಸಂಬಂಧಪಟ್ಟಿದ್ದು ಎರಡೂ ಒಂದೇ ಬಾರಿ ಬಂದಿರುವುದರಿಂದ ಅತ್ಯಂತ ಶುಭವಾಗಿದೆ. ಲಕ್ಷ್ಮೀನಾರಾಯಣರನ್ನು ಒಲಿಸಿಕೊಳ್ಳುವುದಕ್ಕೆ ಒಂದು ಅವಕಾಶವಾಗಿದೆ. ತಾಯಿ ಲಕ್ಷ್ಮೀ ದೇವಿಯು ನಿರ್ಜಲ ಉಪವಾಸವನ್ನು ಕೈಗೊಳ್ಳುವುದರಿಂದ ಈ ದಿನ ನಮ್ಮ ಸಮಾಧಾನಕ್ಕೋಸ್ಕರ ಮಾತ್ರ ನೀರು, ಹಾಲು, ಹಣ್ಣುಗಳನ್ನು ಅರ್ಪಣೆ ಮಾಡಿ ಮರುದಿನ ಪಾರಣ ನಂತರ ಅನ್ನಪ್ರಸಾದವನ್ನು ಮಾಡಬಹುದು. ಏಕಾದಶಿಯ ವ್ರತವು ಅತ್ಯಂತ ಶ್ರೇಷ್ಠವಾದ ವ್ರತವಾಗಿದ್ದು ಕೇವಲ ಮಾನವರಿಗಲ್ಲ, ದೇವತೆಗಳು ಸಹ ಸಂಪೂರ್ಣವಾಗಿ ಶುದ್ಧರಾಗಿ ಆಚರಣೆ ಮಾಡುತ್ತಾರೆ. 2 ವ್ರತಗಳನ್ನು ಮಾಡುವುದು ಅತ್ಯಂತ ಸುಲಭ, ಏಕೆಂದರೆ ಒಂದೇ ದಿನ ಬಂದಿರುವುದರಿಂದ ಬಹಳ ಶ್ರದ್ಧೆಯಿಂದ ಮಾಡಬಹುದು. ವರಮಹಾಲಕ್ಷ್ಮಿ ವ್ರತವು ಸಹ ಇದೇ ನಿಯಮವನ್ನು ಒಳಗೊಂಡಿದೆ. ಈಗಾಗಲೇ ಚಾತುರ್ಮಾಸ್ಯದ ವ್ರತವು ಆರಂಭವಾಗಿದ್ದು, ಚಾತುರ್ಮಾಸ್ಯದ ವ್ರತದಂದು ಏಕಾದಶಿಯನ್ನು ಮಾಡುವುದರಿಂದ ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಎಲ್ಲ ಏಕಾದಶಿಯು ಅತ್ಯಂತ ಶ್ರೇಷ್ಠವಾಗಿದ್ದು, ಚಾತುರ್ಮಾಸ್ಯ ವ್ರತದಂದು ಬರುವಂತಹ ಏಕಾದಶಿಯು ಅತ್ಯಂತ ಶ್ರೇಷ್ಠವಾಗಿದ್ದು, ಅದರಲ್ಲೂ ವರಮಹಾಲಕ್ಷ್ಮಿಯ ದಿನದಂದು ಬಂದಿದ್ದು ನಮ್ಮೆಲ್ಲರ ಅದೃಷ್ಟವಾಗಿದೆ. ಲಕ್ಷ್ಮೀನಾರಾಯಣರ ವ್ರತವನ್ನು ಮಾಡಿ ಇಬ್ಬರ ಆಶೀರ್ವಾದವನ್ನು ಪಡೆಯಬಹುದು. ವರಗಳನ್ನು ನೀಡುವುದಕ್ಕೆ ಎಂದು ವರಮಹಾಲಕ್ಷ್ಮಿಯು ಸಿದ್ಧವಾಗಿದ್ದರೆ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ ಬಾರಿಯೂ ನಮ್ಮ ಪಾಪಗಳು ಕಳೆದು ಹೋಗಿ ಪುಣ್ಯಗಳು ಅಂದರೆ ವರಗಳನ್ನು ಪಡೆದುಕೊಳ್ಳಬಹುದು, ಕಷ್ಟಗಳನ್ನು ಕಳೆದುಕೊಳ್ಳಬಹುದು. ಪ್ರತಿ ಬಾರಿಯೂ ವ್ರತಗಳನ್ನು ಮಾಡುವಾಗ ಅತ್ಯಂತ ಭಕ್ತಿಯಿಂದ ಮಾಡುತ್ತೇವೆ. ಈ ಬಾರಿಯೂ ಅತ್ಯಂತ ಭಕ್ತಿಯಿಂದ ಮಾಡಿದರೆ ಅತ್ಯುತ್ತಮ ಫಲಗಳನ್ನು ಪಡೆದುಕೊಳ್ಳಬಹುದು. ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿ ನಮಗೆ ಬೇಕಾದದ್ದು ಏಕಾಗ್ರತೆ ಹಾಗೂ ಭಕ್ತಿ, ಶ್ರದ್ಧೆ, ನಿಷ್ಠೆ. ಈ ಬಾರಿಯ ವರಮಹಾಲಕ್ಷ್ಮಿ ವ್ರತ ಹಾಗೆ ಏಕಾದಶಿಯ ವ್ರತವು ಖಂಡಿತವಾಗಿಯೂ ಎಲ್ಲರಿಗೂ ಅತ್ಯುತ್ತಮವಾದ ಫಲವನ್ನು ಕೊಡುತ್ತದೆ. ಪತಿ ಪತ್ನಿಯರ ವ್ರತವನ್ನು ಒಂದೇ ಬಾರಿಗೆ ಆಚರಿಸಿ ಜೀವನವನ್ನು ಸಾರ್ಥಕಗೊಳಿಸಬಹುದು. ಅತ್ಯಂತ ಶ್ರೇಷ್ಠವಾದ ವರಮಹಾಲಕ್ಷ್ಮಿ ವ್ರತ ಹಾಗೆ ಏಕಾದಶಿಯ ವ್ರತದ ಬಗ್ಗೆ ಇಷ್ಟು ಮಾಹಿತಿಗಳನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ.
ಓಂ ನಮೋ ಲಕ್ಷ್ಮೀನಾರಾಯಣಾಯ ನಮಃ.